ಮದುವೆಯಾಗಿದರೂ ಸೀತಾಗೆ ಗಂಡನಿಂದ ಸಿಗಬೇಕಾದ ಪ್ರೀತಿ ಮತ್ತು ಸುಖ ಎರಡೂ ಸಿಗುತ್ತಿರಲಿಲ್ಲ. ಒಬ್ಬಂಟಿಯಾಗಿ ತನ್ನ ಹಸಿವನ್ನು ನೀಗಿಸಿಕೊಳ್ಳು. ಆಗ ಪರಿಚಯ ಆದವನಿಗೆ ಅರ್ಜುನ್ ಮನೆ ಒಳಗೆ ಇದ್ದುಕೊಂಡು ನನ್ನ ಎಲ್ಲ ಆಸೆಯನ್ನು ಗಂಡ ಕೆಲಸಕ್ಕೆ ಹೋದಾಗ ತೀರಿಸುತ್ತಿದ್ದ ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ. ಕೊನೆವರೆಗೂ ಕೇಳಿ. ಸೀತಾ ಅಡುಗೆ ಮನೆಯಲ್ಲಿ ತಿಂಡಿ ತಯಾರಿಸುತ್ತಿದ್ದಳು. ಮನೆಯವರೆಲ್ಲರೂ ಹೊರಗೆ ಹೋಗಿದ್ದರು. ಮಕ್ಕಳು ಶಾಲೆಗೆ, ಗಂಡ ಆಫೀಸಿಗೆ. ಮನೆಯೆಲ್ಲ ಖಾಲಿ ಖಾಲಿ ಎನಿಸುತ್ತಿತ್ತು. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಮೊಳಗಿತು. ಯಾರಿರಬಹುದು ಈ ಹೊತ್ತಲ್ಲಿ ಎಂದುಕೊಳ್ಳುತ್ತಾ ಬಾಗಿಲು ತೆರೆದಳು ಸೀತಾ. ಎದುರಿಗೆ ಅರ್ಜುನ್ ನಿಂತಿದ್ದ. ನಮಸ್ತೆ ಆಂಟಿ. ನಾನು ಅರ್ಜುನ್. ಅಂಕಲ್ ಮನೆಯಲ್ಲಿ ಇಲ್ವಾ ಎಂದು ಕೇಳಿದ. ಇಲ್ಲಪ್ಪ, ಅವರು ಆಫೀಸಿಗೆ ಹೋಗಿದ್ದಾರೆ. ನೀನು ಬಾ ಒಳಗೆ. ಕುತ್ಕೋ ಎಂದು ಸೀತಾ ಅವನನ್ನು ಒಳಗೆ ಕರೆದಳು. ಅರ್ಜುನ್ ಹಾಲ್ನಲ್ಲಿ ಕುಳಿತ. ಸೀತಾ ನೀರು ತರಲು ಅಡುಗೆ ಮನೆಗೆ ಹೋದಳು. ಅವಳು ನೀರು ತರುವಷ್ಟರಲ್ಲಿ ಅರ್ಜುನ್ ಟಿವಿ ಆನ್ ಮಾಡಿ ನ್ಯೂಸ್ ನೋಡುತ್ತಿದ್ದ. ಸೀತಾ ನೀರು ಕೊಟ್ಟ ನಂತರ ಏನಪ್ಪಾ ಈ ಕಡೆ ಬಂದಿದ್ದೀಯಾ ಎಂದು ಕೇಳಿದಳು. ಬೋರ್ ಆಗ್ತಿತ್ತು ಆಂಟಿ. ಅದಕ್ಕೆ ಸುಮ್ನೆ ಅಂಕಲ್ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ, ಅರ್ಜುನ್ ಹೇಳಿದ. ಓಹ್ ಹಾಗಾ. ಅವರು ಸಂಜೆ ಬರ್ತಾರೆ. ಅಲ್ಲಿಯವರೆಗೆ ನೀನು ಇಲ್ಲೇ ಇರು. ಏನ್ ಮಾಡ್ತೀಯಾ ಸೀತಾ ಕೇಳಿದಳು. ಏನಿಲ್ಲ ಆಂಟಿ, ಸುಮ್ನೆ ಟಿವಿ ನೋಡ್ತೀನಿ ಎಂದು ಅರ್ಜುನ್ ಹೇಳಿದ. ಸೀತಾ ಮತ್ತೆ ಅಡುಗೆ ಮನೆಗೆ ಹೋದಳು. ಅವಳು ಏನೋ ಕೆಲಸ ಮಾಡುತ್ತಿದ್ದಾಗ ಅವಳ ತಲೆಯಲ್ಲಿ ಮುಡಿದಿದ್ದ ಮಲ್ಲಿಗೆ ಹೂವು ಜಾರಿ ಕೆಳಗೆ ಬಿತ್ತು. ಅರ್ಜುನ್ ಅದನ್ನು ನೋಡಿದ. ಆಂಟಿ, ನಿಮ್ಮ ಹೂವು ಬಿತ್ತು ಎಂದು ನಗುತ್ತಾ ಹೇಳಿದ. ಸೀತಾ ನಾಚಿಗೆ ಅಯ್ಯೋ ನೋಡೇ ಇಲ್ಲ ನಾನು ಎಂದು ತಲೆ ಮುಟ್ಟಿ ನೋಡಿಕೊಂಡಳು. ಅರ್ಜುನ್ ಹೂವನ್ನು ತೆಗೆದು ಸೀತಾಳಿಗೆ ಕೊಟ್ಟ. ಆಕಸ್ಮಿಕವಾಗಿ ಅವನ ಕೈ ಅವಳ ಕೈಗೆ ತಗುಲಿತು. ಒಂದು ಕ್ಷಣ ಇಬ್ಬರೂ ಚಪ್ಪಳಿಸಿದರು. ಸಾರಿ ಆಂಟಿ, ಅರ್ಜುನ್ ಅಂದ. ಇಟ್ಸ್ ಓಕೆ ಎಂದು ಸೀತಾ ಹೇಳಿದಳು. ನಂತರ ಸೀತಾ ಅಡುಗೆ ಕೆಲಸದಲ್ಲಿ ಮುಳುಗಿದಳು. ಅರ್ಜುನ್ ಟಿವಿ ನೋಡುತ್ತಾ ಅಲ್ಲಲ್ಲಿ ಸೀತಾರನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದ. ಸೀತಾಳ ಸೌಂದರ್ಯ ಅವನ ಮನಸ್ಸನ್ನು ಸೂರೆಗೊಂಡಿತ್ತು. ಮಧ್ಯಾಹ್ನ 12 ಗಂಟೆ. ಸೀತಾ ಊಟಕ್ಕೆಂದು ರವೆ ಉಪ್ಪಿಟ್ಟು ಮಾಡಿದಳು. ಅರ್ಜುನ್ ಕೂಡ ಊಟಕ್ಕೆ ಕುಳಿತ. ಚೆನ್ನಾಗಿದೆ ಆಂಟಿ. ನೀವು ಒಳ್ಳೆ ಅಡುಗೆ ಮಾಡ್ತೀರಿ, ಅರ್ಜುನ್ ಹೊಗಳಿದ. ಥ್ಯಾಂಕ್ಸ್, ಸೀತಾ ನಕ್ಕಳು. ಊಟ ಮಾಡುತ್ತಾ ಇಬ್ಬರೂ ಹರಟೆ ಹೊಡೆದರು. ಅರ್ಜುನ್ ತನ್ನ ಕಾಲೇಜು ದಿನಗಳ ಬಗ್ಗೆ, ಸ್ನೇಹಿತರ ಬಗ್ಗೆ ಮಾತನಾಡಿದ. ಸೀತಾ ತನ್ನ ಮದುವೆ, ಮಕ್ಕಳು ಮತ್ತು ಮನೆಯ ಜವಾಬ್ದಾರಿಗಳ ಬಗ್ಗೆ ಹೇಳಿಕೊಂಡಳು. ನನಗೆ ಕೆಲವೊಮ್ಮೆ ಬೋರ್ ಆಗುತ್ತೆ ಅರ್ಜುನ್. ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಒಂಟಿತನ ಕಾಡುತ್ತೆ, ಸೀತಾ ಹೇಳಿದಳು. ನನಗೂ ಹಾಗೇ ಆಂಟಿ. ಕೆಲಸ ಇಲ್ಲದಿದ್ದಾಗ ತುಂಬಾ ಬೋರ್ ಆಗುತ್ತೆ. ಏನಾದ್ರೂ ಮಾಡಬೇಕು ಅನ್ಸುತ್ತೆ, ಅರ್ಜುನ್ ಉತ್ತರಿಸಿದ. ಮಾತುಕತೆ ನಡೆಯುತ್ತಿರುವಾಗ ಸೀತಾ ಬೆವರಲು ಪ್ರಾರಂಭಿಸಿದಳು. ಅರ್ಜುನ್ ಅದನ್ನು ಗಮನಿಸಿದ. ಆಂಟಿ, ನಿಮಗೆ ಬಿಸಿ ಆಗ್ತಿದೆಯಾ? ಫ್ಯಾನ್ ಹಾಕಲಾ ಎಂದು ಕೇಳಿದ. ಸೀತಾ ನಗುತ್ತಾ ಹೌದು, ಸ್ವಲ್ಪ ಬಿಸಿ ಆಗ್ತಿದೆ. ಹಾಯ್ಕು ಎಂದಳು. ಅರ್ಜುನ್ ಫ್ಯಾನ್ ಹಾಕಿದ. ಗಾಳಿ ಬೀಸುತ್ತಿದ್ದಂತೆ ಸೀತಾಳಿಗೆ ಸ್ವಲ್ಪ ಆರಾಮ ಎನಿಸಿತು. ಊಟವಾದ ನಂತರ ಸೀತಾ ಪಾತ್ರೆ ತೊಳೆಯಲು ಹೋದಳು. ಅರ್ಜುನ್ ಕೂಡ ಸಹಾಯ ಮಾಡಲು ಹೋದ. ಬೇಡ ಅರ್ಜುನ್, ನಾನು ಮಾಡ್ತೀನಿ. ನೀನು ಸುಮ್ನೆ ಕೂತ್ಕೋ, ಸೀತಾ ಹೇಳಿದಳು. ಪರವಾಗಿಲ್ಲ ಆಂಟಿ, ನಾನು ಸಹಾಯ ಮಾಡ್ತೀನಿ ಎಂದು ಅರ್ಜುನ್ ಪಾತ್ರೆ ತೊಳೆಯಲು ಸಹಾಯ ಮಾಡಿದ. ಪಾತ್ರೆ ತೊಳೆಯುವಾಗ ಅರ್ಜುನ್ ಆಕಸ್ಮಿಕವಾಗಿ ಸೀತಾಳ ಕೈಗೆ ತಾಗಿಸಿದ. ಇಬ್ಬರೂ ಮತ್ತೆ ಒಂದು ಕ್ಷಣ ಮುಖ ನೋಡಿಕೊಂಡರು. ಅವರ ಕಣ್ಣುಗಳು ಏನನ್ನೋ ಹೇಳಲು ಪ್ರಯತ್ನಿಸುತ್ತಿದ್ದವು. ಸಂಜೆ 4 ಗಂಟೆ. ಸೀತಾ ಮತ್ತು ಅರ್ಜುನ್ ಹಾಲ್ನಲ್ಲಿ ಕುಳಿತು ಕಾಫಿ ಕುಡಿಯುತ್ತಿದ್ದರು. ವಾತಾವರಣ ಸ್ವಲ್ಪ ಗಂಭೀರವಾಗಿತ್ತು. ಇಬ್ಬರೂ ತಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲು ಬಯಸುತ್ತಿದ್ದರು, ಆದರೆ ಏನೋ ಒಂದು ತಡೆಯುತ್ತಿತ್ತು. ಆಂಟಿ, ನೀವು ಯಾವಾಗಲೂ ಹೀಗೆ ಸಂತೋಷವಾಗಿ ಇರ್ತೀರಾ? ಅರ್ಜುನ್ ಕೇಳಿದ. ನೋಡಪ್ಪ ಅರ್ಜುನ್, ನಗುವುದು ನನ್ನ ಅಭ್ಯಾಸ. ಆದರೆ ಒಳಗೊಳಗೆ ತುಂಬಾ ನೋವಿದೆ. ಅದನ್ನು ನಾನು ಯಾರಿಗೂ ತೋರಿಸಿಕೊಳ್ಳುವುದಿಲ್ಲ, ಸೀತಾ ಉತ್ತರಿಸಿದಳು. ನನಗೂ ಹಾಗೇ ಆಂಟಿ. ಹೊರಗಡೆ ನಗುತ್ತಾ ಇರ್ತೀನಿ, ಆದರೆ ಒಳಗೆ ತುಂಬಾ ಖಾಲಿ ಇದೆ, ಅರ್ಜುನ್ ಹೇಳಿದ. ಸೀತಾ ಅರ್ಜುನ್ನನ್ನು ನೋಡಿದಳು. ಅವನ ಕಣ್ಣುಗಳಲ್ಲಿನ ನೋವು ಅವಳಿಗೆ ಅರ್ಥವಾಯಿತು. ನೀನು ಯಾಕೆ ಅಷ್ಟು ಬೇಜಾರಾಗಿದ್ದೀಯಾ ಅರ್ಜುನ್? ಏನಾಯಿತು ಎಂದು ಸೀತಾ ಕೇಳಿದಳು. ಏನಿಲ್ಲ ಆಂಟಿ. ಲೈಫ್ನಲ್ಲಿ ಏನೋ ಮಿಸ್ ಆಗ್ತಿದೆ ಅನ್ಸುತ್ತೆ.
ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಅರ್ಜುನ್ ಹೇಳಿದ. ಸೀತಾ ಅವನಿಗೆ ಸಮಾಧಾನ ಹೇಳಲು ಹೋದಳು. ಅವಳು ಅವನ ಕೈ ಹಿಡಿದು, ಚಿಂತೆ ಮಾಡಬೇಡ ಅರ್ಜುನ್, ಎಲ್ಲವೂ ಸರಿ ಹೋಗುತ್ತೆ ಎಂದಳು. ಅರ್ಜುನ್ ಸೀತಾಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡ. ಅವನಿಗೆ ಅವಳ ಸ್ಪರ್ಶದಲ್ಲಿ ಒಂದು ರೀತಿಯ ಶಾಂತಿ ಸಿಕ್ಕಿತು. ನೀವು ನಕ್ಕರೆ ಮನೆಯೇ ಬೆಳಗಿದ ಹಾಗೆ ಆಗುತ್ತೆ ಆಂಟಿ, ಅರ್ಜುನ್ ಹೇಳಿದ. ಸೀತಾ ನಾಚಿಕೊಂಡು ತಲೆ ತಗ್ಗಿಸಿದಳು. ಅವಳ ಮನಸ್ಸಿನಲ್ಲಿ ಏನೋ ಸಂಚಲನ ಉಂಟಾಯಿತು. ಅಷ್ಟರಲ್ಲಿ ಮನೆಯ ಗಂಟೆ ಮೊಳಗಿತು. ಸೀತಾ ಮತ್ತು ಅರ್ಜುನ್ ಇಬ್ಬರೂ ತಕ್ಷಣ ಎಚ್ಚೆತ್ತುಕೊಂಡರು. ರಾತ್ರಿ 9 ಗಂಟೆ. ಮನೆಯವರೆಲ್ಲ ಊಟ ಮಾಡಿ ಮಲಗಿದ್ದರು. ಸೀತಾ ಮಲಗುವ ಕೋಣೆಗೆ ಹೋಗುವ ಬದಲು ಹಾಲ್ನಲ್ಲಿ ನಿಂತು ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ಅರ್ಜುನ್ನ ನೆನಪುಗಳು ಸುಳಿದಾಡುತ್ತಿದ್ದವು. ಅಷ್ಟರಲ್ಲಿ ಅರ್ಜುನ್ ಮೆಲ್ಲಗೆ ಅಲ್ಲಿಗೆ ಬಂದ. ನಿದ್ದೆ ಬರಲಿಲ್ಲ ಆಂಟಿಯೇ ಎಂದು ಕೇಳಿದ. ಇಲ್ಲ ಅರ್ಜುನ್. ನಿಮಗೂ ನಿದ್ದೆ ಬರಲಿಲ್ವಾ, ಸೀತಾ ಕೇಳಿದಳು. ನಿಮ್ಮನ್ನು ನೋಡಬೇಕು ಎನಿಸಿತು ಆಂಟಿ, ಅದಕ್ಕೆ ಬಂದೆ, ಅರ್ಜುನ್ ಹೇಳಿದ. ಸೀತಾ ನಾಚಿಕೊಂಡಳು. ಅವಳು ಏನು ಹೇಳಬೇಕೆಂದು ತೋಚದೆ ಸುಮ್ಮನೆ ನಿಂತಳು. ಅರ್ಜುನ್ ಸೀತಾ ಹತ್ತಿರ ಸರಿದು ಅವಳ ಕೈ ಹಿಡಿದ. ನನಗೆ ನೀವು ತುಂಬಾ ಇಷ್ಟ ಆಂಟಿ ಎಂದು ಹೇಳಿದ. ಸೀತಾ ಆಶ್ಚರ್ಯದಿಂದ ಅವನನ್ನು ನೋಡಿದಳು. ಅವಳು ಏನು ಹೇಳಬೇಕೆಂದು ತಿಳಿಯದೆ ಗೊಂದಲಕ್ಕೊಳಗಾದಳು. ನಾನು ನಿಮಗೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಆಂಟಿ, ಆದರೆ ನನ್ನ ಮನಸ್ಸಿನಲ್ಲಿರೋದನ್ನ ಹೇಳ್ದೆ ಇರಲಾಗಲಿಲ್ಲ, ಅರ್ಜುನ್ ಹೇಳಿದ. ಸೀತಾ ಅರ್ಜುನ್ನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡು, ನೀನು ಯಾರಿಗೂ ಈ ವಿಷಯ ಹೇಳಬೇಡ ಅರ್ಜುನ್, ಇದು ನಮ್ಮಿಬ್ಬರ ನಡುವೆ ರಹಸ್ಯವಾಗಿರಲಿ ಎಂದಳು. ಅರ್ಜುನ್ ನಕ್ಕ. ಅವನು ಸೀತಾಳನ್ನು ತನ್ನ ಹತ್ತಿರ ಎಳೆದುಕೊಂಡು ಅವಳ ಹಣೆಗೆ ಮುತ್ತಿಟ್ಟ. ನಾನು ನಿಮ್ಮನ್ನು ಎಂದಿಗೂ ಬಿಟ್ಟುಕೊಡಲ್ಲ ಆಂಟಿ, ಅರ್ಜುನ್ ಹೇಳಿದ. ಸೀತಾ ಕಣ್ಣು ಮುಚ್ಚಿ ಆ ಕ್ಷಣವನ್ನು ಅನುಭವಿಸಿದಳು. ಅವಳ ಜೀವನದಲ್ಲಿ ಮೊದಲ ಬಾರಿಗೆ ಪ್ರೀತಿಯ ಅನುಭವ ಆಯಿತು. ಇಬ್ಬರೂ ಮೌನವಾಗಿ ಸ್ವಲ್ಪ ಹೊತ್ತು ನಿಂತರು. ನಂತರ ಅರ್ಜುನ್ ತನ್ನ ಕೋಣೆಗೆ ಹೋದ. ಸೀತಾ ತನ್ನ ಕೋಣೆಗೆ ಹೋಗಿ ಮಲಗಿದಳು. ಅವಳ ಮನಸ್ಸಿನಲ್ಲಿ ಅರ್ಜುನ್ನ ನೆನಪುಗಳು ತುಂಬಿದ್ದವು. ಮಾರನೆಯ ದಿನದಿಂದ ಸೀತಾ ಮತ್ತು ಅರ್ಜುನ್ ನಡುವಿನ ಸಂಬಂಧ ಬದಲಾಯಿತು. ಅವರು ಕದ್ದು ಮುಚ್ಚಿ ಭೇಟಿಯಾಗುತ್ತಿದ್ದರು, ಮಾತನಾಡುತ್ತಿದ್ದರು ಮತ್ತು ಒಬ್ಬರಿಗೊಬ್ಬರು ಪ್ರೀತಿಯನ್ನು ಹಂಚಿಕೊಳ್ಳುತ್ತಿದ್ದರು. ಅವರ ರಹಸ್ಯ ಪ್ರೇಮವು ಮನೆಯಂಗಳದ ಮಲ್ಲಿಗೆಯಂತೆ ನಿಧಾನವಾಗಿ ಅರಳುತ್ತಿತ್ತು. ಹೀಗೆ ಸೀತಾ ಮತ್ತು ಅರ್ಜುನ್ ತಮ್ಮ ಜೀವನದಲ್ಲಿ ಬಯಸಿದ್ದ ಸುಖವನ್ನು ಯಾರಿಗೂ ಗೊತ್ತಾಗದಂತೆ ಒಂದೇ ಮನೆಯೊಳಗೆ ಹಂಚಿಕೊಂಡರು. ಅವರ ಪ್ರೇಮವು ಒಂದು ರಹಸ್ಯವಾಗಿ ಉಳಿಯಿತು, ಆದರೆ ಅವರ ಜೀವನದಲ್ಲಿ ಸಂತೋಷವನ್ನು ತಂದಿತು. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ.